ನಮಸ್ಕಾರ. ಮನುಷ್ಯ ಪ್ರತಿ ದಿವಸ ಜೀವನದೊಳಗಡೆ ಬಹಳಷ್ಟು ಸಮಸ್ಯೆ ಸಂಕಟಗಳನ್ನು ಅನುಭವಿಸ್ತಾನೆ, ಬಹಳಷ್ಟು ಸವಾಲುಗಳನ್ನು ಅನುಭವಿಸ್ತಾನೆ. ಅದರ ಜೊತೆಗೆ ಸಾಕಷ್ಟು ಯಶಸ್ಸು ಸಂಭ್ರಮಗಳಿಗೂ ಕೂಡ ಸಾಕ್ಷಿ ಆಗ್ತಾನೆ, ಅದು ಬೇರೆ ವಿಚಾರ. ಆದರೆ ಯಾವುದಾದ್ರೂ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾನೋ ಅಂತಂದ್ರೆ, ಯಾವುದಾದ್ರೂ ಒಂದು ಸಾಧನೆಗೆ ಹೆಜ್ಜೆ ಇಡಕತ್ತಾನು ಅಂತಂದ್ರೆ ಅದ್ರ ಹಿಂದೆ ಭಾಳಷ್ಟು ಪ್ರಶ್ನೆಗಳಿರ್ತಾವೆ, ಬಹಳಷ್ಟು ಸಂಕಟಗಳಿರ್ತಾವೆ, ಬಹಳಷ್ಟು ಸವಾಲುಗಳಿರ್ತಾವೆ, ಭಾಳಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಇರ್ತಾವೆ. ಅವೆಲ್ಲನೂ ದಾಟಿ ಅವನ್ನೆಲ್ಲನೂ ಮೆಟ್ಟಿ ಮುಂದೊಂದು ಒಳ್ಳೆಯ ಕೆಲಸ ಸಾಧಿಸಬೇಕು, ಯಾವುದಾದ್ರೂ ಒಂದು ಅಂದ್ಕೊಂಡಿರುವಂಥ ನಿರ್ಧಾರದೊಳಗಡೆ ಸಕ್ಸಸ್ ಕಾಣಬೇಕು ಅಂತಂದ್ರೆ ಅಷ್ಟು ಸುಲಭದ ದಾರಿ ಆಗಿರೋದಿಲ್ಲ. ಅದರೊಳಗಡೆ ಅವರ ಶ್ರಮ ಮುಖ್ಯ ಆಗ್ತೈತಿ, ಅವರ ಆಸಕ್ತಿ ಮುಖ್ಯ ಆಗ್ತೈತಿ, ಅವರ ಶ್ರದ್ಧೆ ಮುಖ್ಯ ಆಗ್ತೈತಿ, ಅವರ ಸತತ ಪರಿಶ್ರಮ ಭಾಳ ಮುಖ್ಯ ಆಗ್ತೈತಿ. ಆದರೆ ಇದ್ರ ನಡುವೆ ಒಂದಿಷ್ಟು ಅವರ ಅಕ್ಕಪಕ್ಕದೊಳಗಡೆ ಅಥವಾ ಅವ್ರ ಸುತ್ತಮುತ್ತ ಇರುವಂಥವ್ರು ಅಥವಾ ಅವರ ಕೆಲಸದ ಪರಿಸರದ ವಾತಾವರಣದೊಳಗಡೆ ಇರುವಂಥವ್ರು ಸ್ವಲ್ಪ ಅವ್ರಿಗೆ ಸಪೋರ್ಟಿವ್ ಆಗಿರಬೇಕಾಗ್ತೈತಿ. ಸಪೋರ್ಟಿವ್ ಆಗಿ ಇರದೇ ಇದ್ದರೂ ಕೂಡ ಅವ್ರನ್ನ ತೊಂದರೆ ಮಾಡುವಂಥದ್ದು, ಅವರಿಗೆ ಕಿರಿಕಿರಿ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಬಾರ್ದು. ಅದಕ್ಕೆ ಮತ್ಸರ, ಅಸೂಯೆ ಅಂಥೇಳಿ ಕರೀತಾರೆ. ನಮ್ಮ ಗಾಂಟಿ ಭಾಷೆ ಒಳಗಡೆ ಎಷ್ಟು ಹೊಟ್ಟೆ ಕಿಚ್ಚು ಐತೆ ನೋಡ, ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ ನೋಡ ಅಂಥೇಳಿ ಮಾತಾಡ್ತಿರ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಹಂಗೆ ವಿಚಾರ ಮಾಡುವಾಗ ಬೈಬಲ್ ಒಳಗಡೆ ಒಂದು ಲೈನ್ ನನಗೆ ಭಾಳ ಇಷ್ಟ ಆಯ್ತು. ಬೈಬಲ್ ಒಳಗಡೆ ಜ್ಞಾನೋಕ್ತಿ ಅಂಥೇಳಿ ಒಂದು ಭಾಗ ಬರ್ತೈತಿ. ಆ ಜ್ಞಾನೋಕ್ತಿ ಭಾಗದೊಳಗಡೆ ಒಂದು ವಚನ ಐತಿ. ಏನಂತಂದ್ರೆ, ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಆದರೆ ಮಾತ್ಸರ್ಯ ಅದಕ್ಕಿಂತಲೂ ಅಪಾಯಕಾರಿ ಅಂಥೇಳಿ ಒಂದು ವಚನ ಐತಿ. ಇಂಗ್ಲೀಷ್ ಒಳಗಡೆ ಹಿಂಗೆ ಬರ್ದಾರೆ ಅದನ್ನು: ಆ್ಯಂಗರ್ ಈಸ್ ಅ ಕ್ರೂಯಲ್, ರಾತ್ ಈಸ್ ಅ ಫ್ಲಡ್, ಬಟ್ ಜಲಸಿ ಈಸ್ ಈವನ್ ಮೋರ್ ಡೇಂಜರಸ್ ಅಂಥೇಳಿ. ಅಂದ್ರೆ ಮನುಷ್ಯಗೆ ಕೋಪ ಸಿಟ್ಟು ಬರೋದೆಲ್ಲ ಸಹಜ. ಒಂದು ವೇಳೆ ಸಿಟ್ಟು ಕೋಪ ಸಹಿಸ್ಕೊಳ್ಬೋದು, ಅದು ಅಷ್ಟೊಂದು ಅಪಾಯಕಾರಿ ಏನಲ್ಲ. ಅದು ಇನ್ನೊಂದಷ್ಟು ಮುಂದಿನ ಹಂತಕ್ಕೆ ಹೋದಾಗೂ ಮನುಷ್ಯ ಅದನ್ನು ಒಂದಿಷ್ಟು ತಡ್ಕೊಳಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಅಸೂಯೆ ಅನ್ನುವಂಥದ್ದು, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಅಥವಾ ಮತ್ಸರ ಅನ್ನುವಂಥದ್ದು ಬಹಳಷ್ಟು ಅಪಾಯಕಾರಿ. ಇದು ಕಾರ್ಕೂಟಕ ವಿಷ ಇದ್ದಂಗೆ. ಮನುಷ್ಯನ ಮನಸ್ಸೊಳಗಡೆ ಇಂಥದ್ದೊಂದು ಭಾವನೆ ಹುಟ್ಟಿತು ಅಂತಂದ್ರೆ ಅದು ಅವರು ಯಾವ ಕೆಳಮಟ್ಟಕ್ಕೂ ಕನಿಷ್ಠ ಮಟ್ಟಕ್ಕೂ ಇಳಿದು ಹೋಗೋದಕ್ಕೆ ಹೆಜ್ಜೆ ಹಿಂದಿಡುವುದಿಲ್ಲ. ಅವ್ರಿಗೆ ಯಾವ ರೀತಿಯೂ ಹಿಂಜರಿಕೆ ಇರುವುದಿಲ್ಲ. ಕೆಟ್ಟ ಮನಸ್ಥಿತಿ ಒಳಗೆ ಈಜಾಡ್ಬಿಟ್ಟಿರ್ತಾರೋ. ಹಾಗಾಗಿ ಅಂಥ ಮನಸ್ಥಿತಿ ಇರುವಂಥವ್ರು, ಅಂಥ ವಾತಾವರಣದೊಳಗಡೆ ಇರುವಂಥವ್ರು ಒಂದು ಸ್ವಲ್ಪ ಈ ಒಳ್ಳೆತನ, ಒಂದಿಷ್ಟು ಏನಂತಾರೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಇಂಥದ್ದನ್ನ ಒಂದು ಸ್ವಲ್ಪ ಆ ವಾತಾವರಣದೊಳಗಡೆ ಉಸಿರಾಡಬೇಕು. ಅದರಿಂದ ಒಂದಿಷ್ಟು ಪರಿಸರ ಶುದ್ಧ ಆಗ್ತೈತಿ, ಅವರ ಮನಸ್ಸು ಪ್ರಶಾಂತ ಆಗ್ತೈತಿ, ಒಂದಿಷ್ಟು ಅಂಥ ಕೆಟ್ಟ ಯೋಚನೆಗಳು, ಕೆಟ್ಟ ಭಾವನೆಗಳಿಂದ ಹೊರಗೆ ಬರೋದಕ್ಕೆ ಅನುಕೂಲ ಆಗ್ತೈತಿ ಅಂತ ಅನ್ನಿಸ್ತೈತಿ. ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಇಂಥದ್ದೊಂದು ಟಾಪಿಕ್ ಬಂತು, ಅದಕ್ಕೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂಥೇಳಿ ಈ ವಿಡಿಯೋ ಮಾಡಕತ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತೈತಿ ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.